ಅವಾಗ ಕಾಶ್ಯಪ್ನವ್ರು ಇನ್ನು ಸಣ್ಣ ಹುಡುಗ, ಏನೂ ಗೊತ್ತಿದ್ದಿಲ್ಲ, ಬರ್ತಿದ್ದ. ಅವರಪ್ಪ ಕಟ್ಟಿದಂತ ಈ ಸಮಾಜ ಮುಂದೆ ಒಂದು ತನ್ನ ಒಂದು ವೈಯಕ್ತಿಕ ದೋಷದಿಂದ ಕೆಲವೊಂದು ಮಂದಿ ಪಟ್ಟಬದ್ಧ ಹಿತಾಸಕ್ತಿಗಳು 2 ಪೀಠ ಮಾಡ್ಕೊಂಡ್ರು. 2 ಪೀಠ ಯಾಕೆ ಮಾಡ್ಕೊಂಡ್ರು? ತಮ್ಮ ಒಂದು ರಾಜಕೀಯ ಬೇಯಿಸ್ಕೊಂಡು ಸಲುವಾಗಿ ಮಾಡ್ಕೊಂಡ್ರು. ಇವನ್ನ ಸಮಾಜ ಸಂಘಟನೆ ಮಾಡೋ ಸಲುವಾಗಲ್ಲ. ಇದೇ ಕಾಶ್ಯಪ್ನವ್ರು MLA ಆಗ್ಬೇಕಾದ್ರೆ ಅಜ್ಜ ಕೊಡುಗೆ ಏನೈತೆ ಅಂದ್ರೆ ಮತ್ತೆ ಅರ್ಥ ಮಾಡ್ಕೋಬೇಕು. ಆಮೇಲೆ ಮೊನ್ನೆ ದಿವಸ MP ಎಲೆಕ್ಷನ್ ನಲ್ಲಿ ಟಿಕೆಟಿಗೆ ತನ್ನ ಹೆಂಡತಿಗೆ ದ್ರೋಹ ಮಾಡಿದಂತ ಇವನೊಬ್ಬ ನೀಚ ಶಾಸಕ. ಇಂಥವ್ರು ನಮ್ಮ ಸಮಾಜದ ಸ್ವಾಮಿಗಳಿಗೆ ಈ ರೀತಿ ಹರಾಸ್ಮೆಂಟ್ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಆತ ಮನೆ ಮುತ್ತಿಗೆ ಹಾಕೋದು ಕಾಲ ದೂರ ಇಲ್ಲ. ಅದು ನಿನ್ನ ಎಚ್ಚೆತ್ತುಕೊಳ್ಬೇಕು. ಮುಂದಿನ ಕೇವಲ 3 ವರ್ಷ ಇರ್ತಾನೆ ಆತ ಅಧಿಕಾರದಲ್ಲಿ. ಅಧಿಕಾರ ಹೋದ್ಮೇಲೆ ಕತ್ತಿ ಬೀಸ್ಕೊಂಡು ಇವ್ರನ್ನ. ಅದಕ್ಕೆ ಸಮಾಜ ಮುಖ್ಯ. ಸಮಾಜದ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತನಾಡೋದು ನಿಲ್ಲಬೇಕು. ಸಮಾಜದ ಒಂದು ಉಪಯೋಗ ತಗೊಂಡು ಅದು ಏನು ಅಂತಿದ್ರಲ್ಲ, ಸಮಾಜದಿಂದ ಉಪಯೋಗ ತಗೊಂಡು ಕೆಲಸ ಮುಗಿದ್ಮೇಲೆ ಏನೋ ಅಂತ ಒಂದು ಶಬ್ದ ಅಂತಿದ್ರು. ಆ ರೀತಿ ಕಾಶ್ಯಪ್ನವರ ನಡಿಗೆ ಆಗಿದೆ. ಅದನ್ನ ದಯವಿಟ್ಟು ಇವತ್ತಿನ ಹೇಳಿಕೆಯನ್ನು ವಾಪಸ್ ತಗೊಂಡು ಅಜ್ಜವ್ರಿಗೆ ಬಂದು ನನ್ನ ಕ್ಷಮೆ ಕೇಳಬೇಕಂದ್ರೆ ನಾನು ಈ ಮೂಲಕ ಕೇಳ್ಕೊಂತ ಇದ್ದೀನಿ. ಸಭೆ ಕೇಳಿದ್ರೆ ಇಡೀ ರಾಜ್ಯದ ಸಮಾಜ ಬಾಂಧವರು ಏನ್ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಹೋರಾಟ ಮಾಡ್ಬೇಕಂದ್ರೆ ಮಾಡ್ಕೊಂಡು ಅಥವಾ ಮನೆ ಮುತ್ತಿಗೆ ಹಾಕುವ ವ್ಯವಸ್ಥೆ ಮಾಡುತ್ತೆ. ವೀರಣ್ಣ ಅಣ್ಣಿಗೇರಿ, ತಾಲೂಕಾ ಪಂಚಮಸಾಲಿ ಸಮಾಜ ಕೂಕ್ನೂರು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.